ರಾಜ್ಯದಲ್ಲಿ ಹೃದಯಾಘಾತ ಅನ್ನೋದಕ್ಕಿಂತಲೂ ರಾಜ್ಯದಲ್ಲಿ ಹೃದಯ ಸ್ತಂಭನ ಹೆಚ್ಚಿನ ರೀತಿಯಲ್ಲಿ ಕೇಸ್ಗಳಾಗ್ತಾ ಇವೆ. ಕಾರಣ ಹೃದಯಾಘಾತ ಹೃದಯ ಸ್ತಂಭನ ಎರಡು ವ್ಯತ್ಯಾಸ ಇದೆ. ಸೊ ಹೃದಯ ಸ್ತಂಭನ ಕೇಸ್ಗಳು ಹೆಚ್ಚಾಗ್ತಾ ಇರೋದಕ್ಕೋಸ್ಕರ ಮಾತನಾಡಿದ್ದಾರೆ ಆರೋಗ್ಯ ಸಚಿವರು. ಇವತ್ತು ಮಹತ್ವದ ಸಭೆಯನ್ನ ಕೂಡ ನಡೆಸ್ತಾರಂತೆ. ಕೆಲವೇ ಕ್ಷಣಗಳಲ್ಲಿ ಮಹತ್ವದ ಸಭೆ ನಡೆಯುತ್ತೆ. ಹೃದಯ ಸ್ತಂಭನ ತಡೆಗೆ ಗೈಡ್ಲೈನ್ಸ್ ಅನ್ನ ಜಾರಿ ಸಾಧ್ಯತೆ ಇದೆ ಅಂತಿದ್ದಾರೆ. ಸಾರ್ವಜನಿಕರಿಗೆ ಒಂದು ಗೈಡ್ಲೈನ್ಸ್, ನಿಮ್ಮ ಹೃದಯ ಸ್ತಂಭನವನ್ನು ನಿಲ್ಲಿಸೋದು ಬಹಳ ಕಷ್ಟ, ಹೃದಯಾಘಾತವನ್ನು ನಿಲ್ಲಿಸೋಕೆ ಅವಕಾಶ ಇದೆ. ಆಸ್ಪತ್ರೆಗಳಿಗೆ ಇನ್ನೊಂದು ಗೈಡ್ಲೈನ್ಸ್ ಅಂತಿದ್ದಾರೆ. ಲಸಿಕೆ ಕಾರಣ ಅಲ್ಲ ಅಂತ ಈಗಾಗಲೇ ದೃಢಪಟ್ಟ ಆಗಿದೆ. ಅದು ಏಮ್ಸ್ ಕೂಡ ಅದ್ರ ಬಗ್ಗೆ ಅಧ್ಯಯನ ಮಾಡಿದ್ದಾರೆ. ಸಾವಿನ ಕಾರಣ ಬಗ್ಗೆ ಸಭೆಯಲ್ಲಿ ಚರ್ಚೆ ಮಾಡ್ತಾರಂತೆ. ಸಭೆಗೂ ಮುನ್ನ ದಿನೇಶ್ ಗುಂಡೂರಾವ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ದಯವಿಟ್ಟು ದಿನೇಶ್ ರಾವ್ ಅಂತಿದ್ದಾರೆ, ಡಾಕ್ಟರ್ ದಿನೇಶ್ ರಾವ್ ಅವರು. ಅವ್ರದ್ದೊಂದು ವಿಡಿಯೋ ನೋಡ್ತಾ ಇದ್ದೆ. ಅವರು ಅದರಲ್ಲಿ ಸ್ಪಷ್ಟವಾಗಿ ಒಂದು ಹೊಸ ವಿಚಾರವನ್ನ ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಬಹಳ ಇಂಟ್ರೆಸ್ಟಿಂಗ್ ಅನಿಸ್ತು ನನಗೆ. ಫಸ್ಟ್ ಏನು ಮಾತಾಡಿದ್ದಾರೆ ನೋಡಿ, ಆಮೇಲೆ ನೋಡೋಣ. ಈಗ ನಮ್ಮ ಅಧ್ಯಕ್ಷರು, ಆ ಸಮಿತಿ ಅಧ್ಯಕ್ಷರು ಜಯದೇವ ನಿರ್ದೇಶಕರು ಇವತ್ತು ಭೇಟಿ ಮಾಡ್ತಾ ಇದ್ದಾರೆ. 12:30ಗೆ ಬರ್ತಾ ಇದ್ದಾರೆ. ಸೊ ನಾವು ಅದನ್ನೆಲ್ಲ ಸ್ವಲ್ಪ ಚರ್ಚೆ ಮಾಡಿ, ನೀವು ಎಲ್ಲ ಬನ್ನಿ. ಅದಾದಮೇಲೆ ಸ್ವಲ್ಪ ನಿಮಗೆ ಏನೇನು ಮುಂದೆ ಆ ವರದಿ ಆಧಾರದ ಮೇಲೆ ಮುಂದೆ ಏನು ಮಾಡಬೇಕು ಅಂತ ಇದ್ದೀವಿ ಅದನ್ನು ಕೂಡ ಹೇಳ್ತೀವಿ. ವರದಿ ಬಗ್ಗೆನೂ ಸ್ವಲ್ಪ ನಿಮ್ಮದೇ ಪ್ರಶ್ನೆಗಳಿದ್ರೆ ಅವರು ಇರ್ತಾರೆ, ನಾನು ಇರ್ತೀನಿ. ಅವರು ಇರ್ತಾರೆ, ಜಯದೇವ ನಿರ್ದೇಶಕರು ಕೂಡ ಇರ್ತಾರೆ, ನಾನು ಇರ್ತೀನಿ. ಸೊ ಚರ್ಚೆ ಆದಮೇಲೆ ನಿಮ್ಮ ಎಲ್ಲ ಪ್ರಶ್ನೆಗಳಿಗೆ ಸಮಂಜಸ ಉತ್ತರ ಕೊಡೋದಕ್ಕೆ ಪ್ರಯತ್ನ ಮಾಡ್ತೀವಿ, ಆಯಿತಾ? ನೋಡಿ, ನಾನು ಮೊದಲಿಂದನೂ ಹೇಳ್ತಾ ಇದ್ದೀನಿ, ಕೋವಿಡ್ ಲಸಿಕೆಯಿಂದ ಇದುವರೆಗೂ ಎಲ್ಲೂ ಕೂಡ ಇದು ಕಾರಣ ಇದೆ ಅಂತ ವಿಶ್ವಮಟ್ಟದಲ್ಲಿ ಎಲ್ಲೂ ಬಂದಿಲ್ಲ. ಮತ್ತು ಅದು ಆ ವಿಷಯ ಇವರು ಕೂಡ ಪ್ರಸ್ತಾಪ ಮಾಡಿದ್ದಾರೆ, ಅವರ ವರದಿಯಲ್ಲಂತೂ ಹೇಳ್ತಾ ಇದ್ದಾರೆ. ಎನಿವೆ, ಅವ್ರು ಬರಲಿ, ಬಂದ ನಂತರ ಚರ್ಚೆ ಮಾಡಿ ನಿಮಗೆಲ್ಲ ವಿಷಯ ನೋಡಿ. ನಾನೀಗ ಅವ್ರ ಜೊತೆ ಮಾತಾಡಿದ ನಂತರ ಹೇಳ್ತೀನಲ್ಲಪ್ಪ, ಮಾತಾಡ್ಬಿಟ್ಟು ಎಲ್ಲ ಚರ್ಚೆ ಮಾಡಿ ನಿಮ್ಗೆ ಏನು ನಮ್ಮ ಕಡೆಯಿಂದ ಏನು ಮಾಡಬೇಕು ಅಂತಿದ್ದೀವಿ ಅದನ್ನೆಲ್ಲ ತಿಳಿಸ್ತೀವಿ. ಅಲ್ಲೇ ಒಂದು 15-20 ನಿಮಿಷ ನಾವು ಚರ್ಚೆ ಮಾಡಿದ್ಮೇಲೆ ಅಲ್ಲೇ ಮೀಡಿಯಾನ ಗೈಡ್ಲೈನ್ಸ್ ಅದ್ರ ಮೇಲೆ ಅಲ್ಲೇ ಚರ್ಚೆ ಮಾಡಿ, ಕೆಲವು ಗೈಡ್ಲೈನ್ಸ್ ಬಗ್ಗೆ ಈಗಾಗಲೇ ಸ್ವಲ್ಪ ವಿಷಯಗಳು ಚರ್ಚೆ ಆಗಿದೆ. ಇವತ್ತು ಅಧಿಕೃತವಾಗಿ ಇನ್ನು ಸ್ವಲ್ಪ ಚರ್ಚೆ ಮಾಡಿ ನಿಮಗೆ. ನೋಡಪ್ಪ, ಡೆತ್ತು ಆಗ್ತಾ ಇರ್ತದೆ. ಯಾವ ಕಾರಣಕ್ಕಾಗಿದೆ, ಏನಾಗಿದೆ, ಏನು ಕಾರಣ, ಈಗ ಡೆತ್ಗಳು ಆಗ್ತಾನೆ ಇರ್ತದೆ. ಹಾಸನಲ್ಲಿ ಡೆತ್ತೇ ಆಗೋದಿಲ್ವಾ? ಆಗಿರುತ್ತೆ. ಸೊ ಇದೇ ಆಗುತ್ತೆ, ಅದೇ ಆಗುತ್ತೆ ಅಂತ ನಾವು ಹೀಗೆ ಆಗುತ್ತೆ ಅಂತ ಹೇಳಕ್ಕೆ ಬರೋದಿಲ್ಲ. ಅದೇ ಅವರ ತಜ್ಞರ ಒಂದು ವರದಿ ಆಧಾರದ ಮೇಲೆ ನಾನು ಹೇಳ್ತೀನಿ.